ಸೊ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ನಟ ದರ್ಶನ್ ಎಂಟ್ರಿ ಆಗಿದೆ. ಸೊ ಈಗ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಫಸ್ಟ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ TV9 ಮೂಲಕ. ಬ್ಲಾಕ್ ಟಿ ಶರ್ಟ್ ಅನ್ನ ಹಾಕೊಂಡಿರುವಂತಹ ದರ್ಶನ್ ಈಗ ಅಲ್ಲಿ ಎಂಟರ್ ಆಗ್ತಿರುವಂತಹ ದೃಶ್ಯ. ಸೊ ಕೈಯಲ್ಲಿ ಒಂದು ಜಾಕೆಟ್ ರೀತಿಯಾಗಿದೆ. ಬೆಳ್ಳಂಬೆಳಗ್ಗೆ 4:15ಕ್ಕೆ ಸಾಮಾನ್ಯವಾಗಿ ಬೆಳಗಿನ ಜಾವ ಜಿಮ್ಮಿಗೆ ರೆಡಿ ಆಗ್ತಿದ್ರು ದರ್ಶನ್. ಆದ್ರೆ ಇವತ್ತು ಜೈಲಿಗೆ ಹೋಗ್ಬೇಕಾದ್ರು ಅದು ಶಿಫ್ಟ್ ಆಗ್ಬೇಕಾದ ಸಂದರ್ಭ. ಸೊ ಬಳ್ಳಾರಿ ಜೈಲಿನ ಒಳಗೆ ನಟ ದರ್ಶನ್ ಎಂಟ್ರಿ ಆಗ್ತಿರುವಂತಹ ದೃಶ್ಯ ಇದು. TV9 ಮೂಲಕ ಫಸ್ಟ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ಪೊಲೀಸರ ಭದ್ರತೆಯ ಜೊತೆಗೆ ನಟ ದರ್ಶನ್ ಏನು ನೀವು ಆ ಫೋಟೋದಲ್ಲಿ ನೋಡಿದ್ರಲ್ಲ, ಬರೀ ಫೋಟೋ ಇತ್ತು, ಒಂದು ವಿಡಿಯೋ ಕಾಲ್ ನಲ್ಲಿ ನೋಡಿದ್ರೆ ದರ್ಶನ್. ಆದ್ರೆ ಈಗ ದರ್ಶನ್ ನೇರ ದೃಶ್ಯಗಳ ಮೂಲಕ TV9 ನಲ್ಲಿ ಲಭ್ಯವಾಗಿರುವಂತಹ ಫಸ್ಟ್ ವಿಜುವಲ್ಸ್. ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ದರ್ಶನ್ ಈಗ ಎಂಟ್ರಿ ಆಗಿದ್ದಾರೆ. ಬಳ್ಳಾರಿ ಕಾರಾಗೃಹಕ್ಕೆ ಈಗ ಕಾಟೇರ ಬಂದಿರೋದು ಆಗಿದೆ. ಸೊ ಪರಪ್ಪನ ಅಗ್ರಹಾರದಿಂದ ಈಗ ಬಳ್ಳಾರಿ ಜೈಲ್ಗೆ ನಟ ದರ್ಶನ್ ಎಂಟ್ರಿ ಆಗಿದ್ದಾರೆ. ಸೊ ಸುತ್ತಮುತ್ತ ಇರುವಂತಹ ಪೊಲೀಸರನ್ನ ಕೂಡ ನೀವು ಗಮನಿಸಬಹುದು. ಯಾವುದೇ ರೀತಿ ಸಮಸ್ಯೆ ಆಗದ ಹಾಗೆ, ಅಡಚಣೆ ಆಗದ ಹಾಗೆ ಬೆಳಗ್ಗೆನೆ ಒಂದಷ್ಟು ಪ್ಲಾನ್ ಮಾಡಿದ್ರು. ನಾವು ಆಂಧ್ರ ಮೂಲಕ ಹೋಗೋಣ, ಯಾಕಂದ್ರೆ ಕರ್ನಾಟಕದ ರೂಟ್ ಮೂಲಕ ಹೋದಾಗ ಅಲ್ಲಲ್ಲಿ ತೊಂದರೆ ಆಗ್ಬಹುದು. ಯಾಕಂದ್ರೆ ದಾರಿಯುದ್ದಕ್ಕೂ ಕೂಡ ಒಂದಷ್ಟು ಫಾಲೋವರ್ಸ್ಗಳು ಅವ್ರನ್ನ ಅಲ್ಲಿ ನೋಡೋಕೆ ಬರಬಹುದು ಅಂತ. ಸೊ ಆ ಕಾರಣಕ್ಕೆ ಆಂಧ್ರದ ಮೂಲಕ ಅನಂತಪುರ, ಬಾಗೇಪಲ್ಲಿ ರೂಟ್ ಮೂಲಕ ನಾವೀಗ ನೇರ ದೃಶ್ಯಗಳನ್ನ, ಬಳ್ಳಾರಿಯಿಂದ ನೇರ ದೃಶ್ಯಗಳನ್ನ TV9 ಮೂಲಕ ನೀವೀಗ ನೋಡ್ತಾ ಇದ್ರೆ. ನಟ ದರ್ಶನ್ ಅಲ್ಲಿ ಹೋಗ್ಬೇಕಾದ್ರೆ ಏನೆಲ್ಲ ಆರಂಭಿಕವಾದಂತಹ ಪ್ರಕ್ರಿಯೆ ಇದೆ, ಅಲ್ಲಿ ಎಂಟ್ರಿ ಮಾಡುವಂಥದ್ದು ಇರಬಹುದು, ಪ್ರತಿಯೊಂದನ್ನು ಕೂಡ ಚೆಕಿಂಗ್ ಏನಿರುತ್ತೆ ಎಲ್ಲವೂ ಕೂಡ ಆಗ್ತಾ ಇದೆ. ನಟ ದರ್ಶನ್ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ. ದರ್ಶನ್ ಈಗ ಬಳ್ಳಾರಿ ಜೈಲು ಪಾಲಾಗಿರೋದು. ಸೊ ಸಾಮಾನ್ಯ ಕೈದಿಯಂತೆ ಜೈಲಿಗೆ ಬಂದಿರುವಂತಹ ದರ್ಶನ್. ಸೊ ದರ್ಶನ್ ಸುತ್ತಮುತ್ತ ಇರುವಂತಹ ಪೊಲೀಸರನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಭಾರಿ ಪ್ರೊಟೆಕ್ಷನ್ ಜೊತೆಗೆ ಇಲ್ಲಿ ಎಂಟ್ರಿ ಮಾಡಲಾಯಿತು. ಸೊ ನೇರ ದೃಶ್ಯಗಳನ್ನ TV9 ಮೂಲಕ ನೀವು ಗಮನಿಸ್ತಾ ಇದ್ರೆ. ಈಗ ನಟ ದರ್ಶನ್ ಸೆಂಟ್ರಲ್ ಜೈಲಿಗೆ ಹೋಗೋಕೆ ಮುಂಚೆ ಏನೆಲ್ಲ ಪ್ರಕ್ರಿಯೆ ಇದೆ ಅಲ್ಲಿ, ಆ ಒಂದು ಪ್ರಕ್ರಿಯೆಗಳಾಗ್ತಾ ಇದೆ. ಈಗ ಬಳ್ಳಾರಿ ಜೈಲಿಗೆ ನಟ ದರ್ಶನ್, ಇನ್ನು ಉಳಿದಂತ ಆರೋಪಿಗಳನ್ನ ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಮಾಡಲಾಗಿದ್ದಾರೆ. ಬಳ್ಳಾರಿಗೆ ದರ್ಶನ್ ಈಗ ಎಂಟ್ರಿ ಆಗಿದ್ದಾರೆ ಸೆಂಟ್ರಲ್ ಜೈಲ್ಗೆ. ಸೊ ದರ್ಶನ್ ಈಗ ಅಫಿಷಿಯಲ್ ಈಗ ಬಂದಾಗಿದೆ, ಈಗ ಎಂಟ್ರಿ ಆಗಿದೆ. ಈಗ ಇದುವರೆಗೂ ಕೂಡ ಆನ್ ದ ವೇ ಒಂದಷ್ಟು ಪ್ಲಾನಿಂಗ್ ಗಳನ್ನು ಕೂಡ ಮಾಡಿದ್ರು. ಆರಂಭದಲ್ಲಿ ಬೊಲೆರೋದಲ್ಲಿ ಇದ್ರು, ಅದಾದ್ಮೇಲೆ TTಗೆ ಶಿಫ್ಟ್ ಮಾಡಲಾಯಿತು. ಅನಂತಪುರದಲ್ಲಿ ಚಿಕ್ಕಬಳ್ಳಾಪುರ ಬರ್ತಿದ್ದ ಹಾಗೇನೆ ಅಲ್ಲಿ ಶಿಫ್ಟ್ ಮಾಡಲಾಯಿತು. ಈಗ ಸೆಂಟ್ರಲ್ ಜೈಲ್ನ ನೇರ ದೃಶ್ಯಗಳನ್ನ, ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸೆಂಟ್ರಲ್ ಜೈಲ್ನ ಒಳಗೆ ನಟ ದರ್ಶನ್ ಸಾಕ್ತಿರುವಂತಹ ದೃಶ್ಯ ಇದು. ಸೊ ಬಳ್ಳಾರಿಯ ಕಾರಾಗೃಹಕ್ಕೆ ಫೈನಲಿ ದರ್ಶನ್ ಬಂದಾಗಿದೆ. ಸಾಮಾನ್ಯ ಖೈದಿಯಂತೆ ಈಗ ದರ್ಶನ್ ಎಂಟ್ರಿ ಆಗಿರುವಂತದ್ದನ್ನು ನೀವು ಗಮನಿಸಬಹುದು. ಸೊ ದರ್ಶನ್ ಈಗ